ಲಂಚ ಕೊಡದೆ ಯಾವ ಕೆಲಸ ಆಗೋದಿಲ್ಲ. ಲಂಚ ಕೊಟ್ಟರೆ ಎಲ್ಲ ಕೆಲಸ ಆಗುತ್ತೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಹೊಸದುರ್ಗ ಪಟ್ಟಣದಲ್ಲಿ ವಿದ್ಯುತ್ ಪರಿವರ್ತಕ ಬದಲಾಯಿಸಲು ಸಲುವಾಗಿ 3,000 ಲಂಚ ಪಡೆದು ಸ್- ಸಿಕ್ಕಿಬಿದ್ದ ಬೆಸ್ಕಾಂ ಎಸ್ಒ ಮಧು. ಹೌದು, ಇದು ನಡೆದಿರುವುದು ಹೊಸದುರ್ಗ ತಾಲೂಕು ಮಾಡದಕೆರೆ ಸಮೀಪ ನಾಗನಹಟ್ಟಿ ಗ್ರಾಮದ ರಾಮಚಂದ್ರಪ್ಪ ಮತ್ತು ಇತರರು ಪಕ್ಕದ ಜಮೀನಿನಲ್ಲಿ ಅಳವಡಿಸಿದ್ದ ವಿದ್ಯುತ್ ಪರಿವರ್ತಕದಿಂದ ಬೆಸ್ಕಾಂ ಅನುಮತಿ ಮೇರೆಗೆ ಸುಮಾರು 15 ವರ್ಷಗಳ ಕಾಲ ವ್ಯವಸಾಯ ವೃತ್ತಿ ಮಾಡಿಕೊಂಡು ಬರ್ತಾ ಇದ್ರು. ಟ್ರಾನ್ಸ್ಫಾರಂ ಪೆಟ್ಟಿಗೆ ಸುಟ್ಟು ಹೋಗಿತ್ತು. ಈ ಸಂದರ್ಭದಲ್ಲಿ ರೈತರು ಬೆಸ್ಕಾಂ ಕಚೇರಿ ಸೆಕ್ಷನ್ ಆಫೀಸರ್ ಮಧು ರವರನ್ನು ಸಂಪರ್ಕಿಸಿ ಬದಲಾಯಿಸಿ ಕೊಡಿ ಎಂದು ಕೇಳಿದರು. ಆಗ ಎಸ್ಒ ಮಧು, ಟ್ರಾನ್ಸ್ಫಾರಂ ಪೆಟ್ಟಿಗೆ ಖಾಲಿಯಾಗಿವೆ, 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು. 1 ವಾರದ ನಂತರ ರಾಮಚಂದ್ರಪ್ಪ ಮತ್ತು ಇತರರು ಸೆಕ್ಷನ್ ಆಫೀಸರ್ ಮಧುರವರನ್ನು ಭೇಟಿ ಮಾಡಿ ಕೇಳಿಕೊಂಡಾಗ ಮಧು, ಬೇರೆಯವ್ರದ್ದು ಟ್ರಾನ್ಸ್ಫರ್ ಪೆಟ್ಟಿಗೆ ಇದೆ, ಅದನ್ನು ನಿಮಗೆ ಕೊಡುತ್ತೇನೆ, ನೀವು ನನಗೆ 4,000 ಕೊಡಿ ಎಂದು ರೈತರನ್ನ ಕೇಳ್ತಾರೆ. 3,000 ಲಂಚ ಕೊಡುತ್ತಿದ್ದ ಸಂದರ್ಭದಲ್ಲಿ ಮಧುರವರನ್ನು ಸೆಕ್ಷನ್ ಆಫೀಸರ್ ಮಧುರವರನ್ನು ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧಿಕಾರಿ ಮಾರ್ಗದರ್ಶನದಲ್ಲಿ ಹಾಗೂ ಪೊಲೀಸ್ ನಿರೀಕ್ಷಕರು ತನಿಖೆ ಮುಂದುವರಿಸಿದ್ದಾರೆ.